ಏನೇ ಇದ್ದಕ್ಕಿದಂಗೆ ಬಂಡವಾಳ ಬಯಲಾಯ್ತು. ಏನ್ ಬಾವ ಆರಾಮ? ಫುಲ್ ಆರಾಮು. ಏನ್ ಈ ಆಟೋದು ಚೇಂಜೇ ಇಟ್ಕೊಂಡಿರಲ್ಲ. 1000 ರೂಪಾಯಿ ಕೊಟ್ರೆ ಚಿಲ್ಲರೆನೇ ಇಲ್ಲ ಸಾರ್ ಅಂತಾನೆ. 100 ರೂಪಾಯಿ ಕೊಟ್ಟು ಕಳ್ಸು ಕೃಷ್ಣ. ಲೇ ಕುಡಿಯಕ್ ನೀರ್ ತಗೊಂಡ್ ಬಾರೆ. ಅಬ್ಬಾ ಏನ್ ಟ್ರಾಫಿಕ್ ಅಪ್ಪ, ಸುಸ್ತಾಗೋಯ್ತು. ಏನ್ರಿ ನೀವು ಆಟೋ ಡ್ರೈವರ್ ಅಂದ್ಮೇಲೆ ಚಿಲ್ಲರೆ ಇಟ್ಕೋಬೇಕಲ್ವಾ? ಎಷ್ಟೇ ಬೇಕು ಚಿಲ್ಲರೆ? ಮತ್ತೆ ನಮ್ಮ ಭಾವಂಗೆ 1000ಕ್ಕೆ ಚಿಲ್ಲರೆ ಇಲ್ಲ ಅಂದ್ರಂತಲ್ಲ, ದುಡ್ಡು ಕೊಟ್ರೆ ಅಲ್ವಾ ಚಿಲ್ಲರೆ ಕೊಡೋದು? ತಗೊಳ್ಳಿ. ಈ ಮಾವ ಭಾವ ಎಲ್ಲ ಹಿಂಗೆ ರೀ, ಬರೀ ಔಟ್ ಗೋಯಿಂಗ್, ನೋ ಇನ್ಕಮಿಂಗ್. ಏ ಮೀನಾ, ಏನ್ರಿ? ಸೊಳ್ಳೆ ಪರ್ದ ಸರಿಯಾಗಿದೆ ಚೆಕ್ ಮಾಡು. ಒಂದು ಸೊಳ್ಳೆ ಇದ್ರು ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ರೀ. ಅದು ಕೃಷ್ಣನ್ ರೂಮು. ಪರವಾಗಿಲ್ಲ ಬಿಡಕ್ಕ, ಏನ್ ಇವತ್ತು ಒಂದಿನ ತಾನೆ. ವಾ, ಹಂಗಾದ್ರೆ ಒರಿಜಿನಲ್ ಚೈನ್ ನಾಳೆನೆ ತಂದ್ಕೊಟ್ಬಿಡ್ತೀಯಾ? ಅಂತೂ ಮಧುನಗರ್ ಪಟ್ಟದಿಂದ ನಿನ್ ಕೆಳಗಿಳಿಯಕ್ ನಿಮ್ ಬಾವ ಬಿಡ್ತಿಲ್ಲ ಅನ್ನೋ. ಪಟ್ಟದಿಂದ ಇಳಿಸಿದ್ರೆ ಅಷ್ಟೇ, ಬೆಡ್ರೂಮ್ ಬಿಟ್ಕೊಡ್ಬೇಕಲ್ಲ, ಅದೇ ಬೇಜಾರು. ಅಣ್ಣ ಬೇಕಾದ್ರೆ ಇಲ್ಲೇ ಮನಿಕೊಳ್ಳಿ. ಸೊಳ್ಳೆಗಳು ದಿನಾ ಬರೀ ನಮ್ ರಕ್ತ ಕುಡ್ದು ಕುಡ್ದು ಬೋರ್ ಆಗ್ಬಿಟ್ಟವೆ. ಏಯ್ ಮೂಟೆ ಮುಚ್ಕೊಂಡಿರೋ, ಇಲ್ಲಾಂದ್ರೆ ಮರ್ಡರ್ ಆಯ್ತೀಯಾ. ಹೋಗ್ಲಿ ಬಿಡೋಣ, ಅದಕ್ಕೆ ಜೈಲ್ಗೆ ಹೋಯ್ತೀಯಾ? ಹೇಳಪ್ಪ ಕೃಷ್ಣ. ಅಣ್ಣ ಅದೇ ಶನಿವಾರ ಭಾನುವಾರ ಯಾವ್ದನ್ನ ಟ್ರಿಪ್ ಇದ್ರೆ ಹೇಳಿ ಅಂದಿದ್ನಲ್ಲ. ಇದ್ರೆ ಹೇಳಲ್ವೇನೋ? ಒಂಚೂರು ಅರ್ಜೆಂಟ್ ಇತ್ತಣ್ಣ. ನಾನೇನಪ್ಪ ಮಾಡಲಿ, ಇದು ಆಫ್ ಸೀಸನು ನೋಡು. ಯಾವುದಾದ್ರೂ ಬಂದರೆ ಫಸ್ಟ್ ನಿನಗೆ ಹೇಳ್ತೀನಿ. ಮಗ ಬೆಟ್ಟಿಂಗ್ ಆಡ್ತೀಯಾ? ಜೂಜು ಎಣ್ಣೆ ಇವೆರಡು ವಿಷಯ ಮಾತ್ರ ನಮಗಾಗಲ್ಲ ಮಗ. ಹಂಗಾರೆ ನಿನ್ನ ದೇವ್ರೇ ಕಾಪಾಡ್ಬೇಕಣ. ಇವ್ರೇನ್ ಕಾಪಾಡ್ತಾರಣ್ಣ? ದಿನ ರಾತ್ರಿ ಎಣ್ಣೆ ಬಿಟ್ಕೊಂಡ್ ನಾನೇ ಇವ್ರನ್ನ ಕಾಪಾಡ್ಬೇಕು. ನೀನೇನಾದ್ರೂ ಬೇಡ್ಕೊಳಂಗಿದ್ರೆ ನನ್ನೇ ಬೇಡ್ಕೊ, ಏನಾದ್ರೂ ಮಾಡುವ. ನಿನ್ನನ್ ಬಿಡ್ಕೋಬೇಕಾ? ಮುಟ್ಟೆ ನನ್ ಮಗನಿಗೆ ಏನ್ ಮಾತಾಡ್ತಾನ ನೋಡು. ನೀನು ನಾಳೆ ವಿಚಾರಿಸ್ಕೊತೀನಿ. ಬರ್ತೀನಿ. ಸರಿ ಕಣ. ಹಲೋ. ಹಾ ಹೇಳಿ ಪ್ರಿಯಾ ಅವರೇ. ನಾನ್ ಪ್ರಿಯಾ ಅಲ್ಲ, ಲೀಲಾ. ಮತ್ತೆ ಅವತ್ತು ಪ್ರಿಯಾ ಅಂದ್ರಿ? ಆವತ್ತು ನೀವು ಪರಿಚಯ ಇರ್ಲಿಲ್ವಲ್ಲ, ಅದಕ್ಕೆ. ಓ ಹೀಗೂ ಉಂಟಾ? ಎಸ್ ಹೌದು. ನಾನ್ ಹೆಲೋ ಅಂದ ತಕ್ಷಣ ಪ್ರಿಯಾ ಅಂದ್ರಲ್ಲ, ನಾನೇ ಅಂತ ಹೇಗೆ ಗೊತ್ತಾಯ್ತು? ಅದಾ, ನಿಮ್ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ. ಓ ಹಾಗಿದ್ರೆ ನಾನ್ ಫೋನ್ ಮಾಡ್ತೀನಿ ಅನ್ಕೊಂಡಿದ್ರಾ? ಇಲ್ಲಪ್ಪ. ಮತ್ತೆ ಮಿಸ್ ಕಾಲ್ ಕೊಡ್ತೀರಾ ಅನ್ಕೊಂಡಿದ್ದೆ. ಏನ್ ಕಿಂಡಲ್ಲ? ಕಿಂಡಲ್ ಎಲ್ಲ ಏನಿಲ್ಲಪ್ಪ, ಹಾಕ್ಸಿರೋ ಕರೆನ್ಸಿನ ವಸೂಲಿ ಮಾಡ್ಬೇಕಲ್ವಾ. ಓ ಹೌದಾ? ಹಾಗಿದ್ರೆ ನಾಳೆನೆ ಸೆಟಲ್ ಮಾಡ್ತೀನಿ. ಬಡ್ಡಿ ಎಷ್ಟು ಹೇಳಿ? ಅಯ್ಯೋ ಜೋಕ್ಸ್ ಮಾಡ್ದೆ ರೀ. ನೀವು ಕರೆನ್ಸಿ ಹಾಕ್ಸದೇ ಇದ್ರು ಪರವಾಗಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ನಾನ್ ಮಾಡಿದ್ದು ಜೋಕ್ ಸೇರಿ, ನೀವು ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ ರೀ, ಸೀರಿಯಸ್ ಆಗಿ ಒಳ್ಳೆ ಜೋಕ್ಸ್ ಮಾಡ್ತೀರಾ. ಜೋಕ್ ಕೇಳಿ ಬರೀ ನಕ್ರೆ ಆಗಲ್ಲ, ಈ ಜೋಕಿಗೆ ಫೀಸ್ ಕೂಡ ಕೊಡ್ಬೇಕು. ಓಹೋ ಎಷ್ಟು? 500 ರೂಪೀಸ್ ಕರೆನ್ಸಿ. ಇದು ಸೀರಿಯಸ್ಸಾ ಇಲ್ಲ ಜೋಕಾ? ಯೋಚನೆ ಮಾಡಿ, ನೀವ್ ಹೇಗ್ ಅನ್ಕೋತಿರೋ ಹಾಗೆ. 500 ರೂಪಾಯಿ ಅಂದ್ರೆ ಸದ್ಯಕ್ಕೆ ನಮಗ್ ಜೋಕೆ ಬಿಡಿ. ಹೌದು, ನಿಮ್ ಅಡ್ರೆಸ್ ಏನು? ಡ್ರೈವರ್ ಕೃಷ್ಣ ಅಂತಾನಾ? ಇಲ್ಲ, ಸ್ಮೈಲ್ ಕೃಷ್ಣ ಅಂತ. ಓ ಹಾಗಿದ್ರೆ ನೀವ್ ಯಾವಾಗ್ಲೂ ನಗ್ತಾ ಇರ್ತೀರಾ ಅಂತ ಆಯ್ತು. ನಮ್ ಲೈಫ್ ಒಂಥರ ಸರ್ಕಸ್ ಇದ್ದಂಗೆ, ನಾವು ಜೋಕರ್ ಇದ್ದಂಗೆ. ಮೇಲಿಂದ ಕೆಳಗ್ ಬಿದ್ರು ಮತ್ತೆ ನಗ್ತಾ ಇರ್ತೀವಿ. ಹೌದು, ನಿಮ್ಗೆ ಯಾವ್ದು ಅಡ್ರೆಸ್ ಇಲ್ವಾ? ಇದೆ, ಫ್ಲವರ್ ಲೀಲಾ ಅಂತ. ಫ್ಲವರ್ ಲೀಲಾನ ಯಾಕಂಗಂತಾರೆ? ಯಾವಾಗ್ಲೂ ಫ್ಲವರ್ ಡಿಸೈನ್ ಇರೋ ಡ್ರೆಸ್ಸೇ ಹಾಕ್ತೀನಿ, ಅದಕ್ಕೆ. ಯಾಕೆ? ನನ್ ಲೈಫಲ್ಲಿ ಕಲರ್ಸ್ ಇಲ್ಲ, ಡ್ರೆಸ್ ಎಲ್ಲಾದ್ರೂ ಇರ್ಲಿ ಅಂತ. ಓ ಏನೋ ತಲೆ ಹುಳ ಬಿಡ್ತಾ ಇದ್ದೀರಾ. ಹುಳ ಗಿಳ ಎಲ್ಲ ಏನೂ ಇಲ್ಲ. ಸರಿ ಸರಿ, ನಮ್ಮಪ್ಪ ಬಂದ್ರು, ನಾಳೆ ಕಾಲ್ ಮಾಡ್ತೀನಿ. ಅಯ್ಯೋ ಸಾರಿ, ಮಿಸ್ ಕಾಲ್ ಕೊಡ್ತೀನಿ. ಅಬ್ಬಾ ಏನ್ ಬಿಸಿಲು. ಒಂದೆರಡು ಕೋಲ್ಡ್ ಬೀರ್ ಕುಡಿದು ದೇಹ ತಂಪು ಮಾಡ್ಕೋಬೇಕು. ಸರ್ ಇಲ್ಲಿ ಕೂತ್ಕೋಬೋದಾ? ಕೂತ್ಕೊಳ್ರಿ ರೀ, ಇದೆ ನಮ್ಮ ಅಪ್ಪನ ಆಸ್ತಿನ, ಕೂತ್ಕೊಳ್ರಿ. ಸದ್ಯ ಎಣ್ಣೆ ಏಟಲ್ಲಿ ಗೊತ್ತಾಗ್ಲಿಲ್ಲ ಅನ್ಸತ್ತೆ. ಎಲ್ಲದ ಪಾರ್ಟಿ ಅವನು ಎಲ್ಲೋ ನೋಡ್ದಂಗಿತ್ತಲ್ಲ. ಅಯ್ಯಪ್ಪ, ಮಾವನ ಮನೆಯವ್ರಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ಬೇಕಪ್ಪ. ಅಲ್ಲೂ ನಿಮ್ಮನ್ನು ಎಲ್ಲೋ ನೋಡಿದ್ದೀನಲ್ಲ, ಸ್ವಲ್ಪದೆಲ್ಲ ಮಿಸ್ ಹೊಡಿತಾ ಇದ್ದೀರ ನೀವು. ನಮ್ಮ ಮೇಲೆ ಕಾರ್ಪೊರೇಟರ? ನರಸಿಂಹ, ಇವನ್ನೇನು ಅಳಿಯ ಅಲ್ವೇನೋ? ಓ ಕರೆಕ್ಟು. ಸಾರಿ ಹೇಳಿ ಅಂದ್ರೆ ಈಗೆಲ್ಲ ಕಲಬೆರಕೆ ನೋಡಿ, ಯಾವ ಡ್ರಿಂಕು ಸರಿಯಾಗಿ ವರ್ಕ್ ಮಾಡಲ್ಲ.
ಅದಕ್ಕೆ ನಿಮ್ಮನ್ನು ಕಂಡಿಡಿಯೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ. ಏ ಇರ್ಲಿ ಬಿಡಿ ಮಾವ. ಇಲ್ಲ ಇಲ್ಲ, ನೀವು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ನಿಮ್ಮ ಬಾಯಾರ ಒಂದು ಸರ್ತಿ ಹೇಳ್ಬಿಡಿ. ಅಯ್ಯೋ ನೀವು ನನಗಿನ್ನ ದೊಡ್ಡೋರ್ ಮಾವ. ಏ ಬಾರಲ್ಲಿ ಬೇಡ ಭಾವ ಎಲ್ಲ ಇರಬಾರ್ದು. ಏ ರಾಮ ಬಾರ ಇಲ್ಲ. ನಮ್ಮ ಮಳಿ ಅಂದ್ರೆ ಏನು ಬೇಕು ಅಂತ ಕೇಳ. ನಾನು ಹಾಟ್ ಕುಡಿಯಲ್ಲ, ಬಿಯರ್ ಅಷ್ಟೇ. ಬಿಯರ್, ಚಿಲ್ಡ್ ಬಿಯರ್ ಬ್ರಿಗೇಡ್. ಹೌದು, ನೀವೇನು ಕೆಲಸ ಮಾಡ್ತೀರಾ? ಎಲ್ಲ ಕೆಲಸ ಮಾಡ್ತೀನಿ ಮಾವ. ಎಲ್ಲ ಕೆಲಸ? ಹಾ. ಯಾವ್ದಾದ್ರು ಒಂದು ಹೇಳಿ. ಸಿಕ್ಕಿದ ತಕ್ಷಣ ಹೇಳ್ತೀನಿ. ವಾ ಸದ್ಯ ಖಾಲಿ ಬಾಟ್ಲು ನೋಡ್ರಲ್ಲಿ, ನಮ್ಮ ಬಳಿ ಅಂದ್ರು ನಮಗೆ ಖಾಲಿ ಕ್ವಾರ್ಟರ್ ಬಾಟ್ಲು. ಸರ್ ನಮಸ್ಕಾರ. ಓಹೋ ಏನ್ರಿ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಅಂದ್ರಾ? ಹ್ಞೂ ಸರ್. ಗೋಲ್ಡ್ ರೇಟ್ ನೋಡಿ ದಿನೇ ದಿನೇ ಏರ್ತಾನೆ ಇದೆ. ಈಗೇನಾದರೂ ಚೇಂಜ್ ಮಾಡ್ಸಕ್ಕೆ ಹೋಗಿದ್ರೆ ಇದೇ ಚೇನಿಗೆ 60,000 ಆಗಿರೋದು ಸರ್. ಟೋಟಲ್ 20,000 ಆಯಿತು. ಮುಂದಿನ ತಿಂಗಳ ಒಳಗೆ ಇನ್ನು 15,000 ತಂದು ಕೊಟ್ಬಿಡ್ತೀನಿ. ಮಾವ ಇವತ್ತಿಂದ ನೀವು ನನ್ನ ಗಾಡ್ ಫಾದರು ಮಾವ. ಆದರೆ ಒಂದು ಚಿಕ್ಕ ರಿಕ್ವೆಸ್ಟು, ದಯವಿಟ್ಟು ನಾನು ಕುಡಿಯೋ ವಿಷಯ ನನ್ನ ಹೆಂಡತಿಗೆ ಮಾತ್ರ ಹೇಳ್ಬೇಡಿ ಮಾವ. ಯಾಕಂದ್ರೆ ನೈಟಿ ಪಕ್ಕದಲ್ಲಿಲ್ಲ ಅಂದರೆ ನಂಗೆ ನೈಟೇ ಕಳಿಯಲ್ಲ. ಕೃಷ್ಣ, ನಾನು ಹೇಳಿಲ್ವಾ ಇಲ್ಲ ಸಿಗ್ತಾನೆ ಅಂತ? ಏಯ್ ಬಾರು, 3 ಜನ ಒಟ್ಟಿಗೆ ಸೇರಿದೀವಿ, ಒಂದು ಗ್ರೂಪ್ ಫೋಟೋ ತೆಗೆದ್ಕೊಂಡ್ಬಿಡೋಣ. ಬಾರ ಕಮಾನ್, ಬಾರಲ್ಲಿ ಬಾರು.